ಸರಳ ವಿವಾಹದಿಂದ ಸಾಂಸಾರಿಕ ಜೀವನ ಸಂತೋಷದಿಂದ ನಡೆಯಬಹುದು. ಶುಭ ಲಗ್ನದಲ್ಲಿ ಶುಭ ವಿವಾಹ ಆಗಬೇಕೇ ಹೊರತು ಆಡಂಬರದಿಂದಲ್ಲ. ದೇವಸ್ಥಾನಗಳ ಸೇವಾ ಸಮಿತಿ, ಮಠಮಾನ್ಯಗಳಿಂದ ಬಡ ಹೆಣ್ಣು ಮಕ್ಕಳ ಸರಳ ವಿವಾಹಕ್ಕೆ ಬುನಾದಿ. ಆಡಂಬರ ಅದ್ದೂರಿತನದ ಮದುವೆಗಿಂತ ಸರಳ ವಿವಾಹ ಮಾಡಿಕೊಳ್ಳುವುದರಿಂದ ಎರಡು ಕುಟುಂಬಗಳ ಬಾಂಧವ್ಯ, ಸಂತೋಷ ಸಡಗರದಿಂದ ಕೂಡಿರುತ್ತದೆ ಎನ್ನುವುದು ಸತ್ಯವಾದ ಮಾತು ಎಂದು ಕೇಬಲ್ ಲಕ್ಷ್ಮೀಕಾಂತಯ್ಯ ತಿಳಿಸಿದರು. ಒಂದು ಹೆಣ್ಣಿನ ತಂದೆ ತಾಯಿ ಬಹಳ ಕಷ್ಟಪಟ್ಟು ಸಂತೋಷದಿಂದ ಮಕ್ಕಳನ್ನು ಸಾಕುತ್ತಾರೆ. ಆದರೆ ಒಂದು ಹೆಣ್ಣು ಮಗುವಿನ ತಂದೆ ತಾಯಿಗಳಾಗಿ ಮಗಳ ಮದುವೆ ಮಾಡುವ ಸಂದರ್ಭದಲ್ಲಿ ಬಹಳಷ್ಟು ಕಷ್ಟಪಡುತ್ತಾರೆ. ಅಂತಹ ಬಡ ತಂದೆ ತಾಯಿಗಳ ಕಷ್ಟವನ್ನು ಈ ಸರಳ ವಿವಾಹವನ್ನ ಮಾಡುವ ಮುಖೇನ ದೂರ ಮಾಡುವುದೇ ಈ ನಮ್ಮ ಸೇವಾ ಸಮಿತಿಯ ಮುಖ್ಯ ಉದ್ದೇಶ ಎಂದು ಸಮಿತಿಯ ಖಜಾಂಚಿ ನಾಗಣ್ಣ ತಿಳಿಸಿದರು. ನಮ್ಮ ಶ್ರೀ ಆದಿಶಕ್ತಿ ಕೊಳಗಾದಮ್ಮ ಹಾಗೂ ಒಡಲಸಲ್ಲಮ್ಮ ದೇವಾಲಯ ಸನ್ನಿಧಿಯಲ್ಲಿ ಮದುವೆಗೆ ಆಗುವ ಖರ್ಚನ್ನು ಗ್ರಾಮಸ್ಥರು ಹಾಗೂ ದೇವಸ್ಥಾನದ ಸಮಿತಿಯ ವತಿಯಿಂದ ನಡೆಸಿಕೊಡುತ್ತಿದ್ದೇವೆ ಎಂದು ದೇವಸ್ಥಾನದ ಸೇವಾ ಸಮಿತಿ ಕಾರ್ಯದರ್ಶಿ ನಾಗರಾಜು ತಿಳಿಸಿದರು. ಬಹಳಷ್ಟು ಶ್ರೀಮಂತಿಕೆ ಇರುವ ಸಿರಿವಂತರು ಇಂತಹ ವಿವಾಹಗಳಿಗೆ ಸಹಕಾರ ನೀಡಬೇಕು. ಬಡ ಕುಟುಂಬದ ಹೆಣ್ಣು ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು. ವರದಕ್ಷಿಣೆ, ಕಿರುಕುಳ, ಆಡಂಬರದ ಮದುವೆಗಳನ್ನು ನಿಲ್ಲಿಸಿ ಸರಳ ವಿವಾಹಕ್ಕೆ ಆದ್ಯತೆ ನೀಡಬೇಕು. ಆಗಷ್ಟೇ ಎತ್ತ ತಂದೆ ತಾಯಿಗಳು ಸಂತೋಷದಿಂದ ನವ ಜೋಡಿಗಳು ಖುಷಿಯಿಂದ ಇರಬಹುದು ಎಂದು ವಧುವಿನ ತಂದೆ ಸದಾಶಿವಯ್ಯ ತಿಳಿಸಿದರು. ಈ ಶುಭ ಸಂದರ್ಭದಲ್ಲಿ ದೇವಸ್ಥಾನದ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ವಧುವರರ ತಂದೆ ತಾಯಿಗಳು, ಬಂಧು ಮಿತ್ರರು ಹಾಗೂ ಭಕ್ತಾದಿಗಳು ಹಾಜರಿದ್ದರು. ಸೇವಾ ಸಮಿತಿಯಿಂದ ಈ ಒಂದು ದಾಸೋಹ ಮತ್ತು ಮದುವೆಯನ್ನು ಏರ್ಪಡಿಸಿದ್ದಾರೆ. ಐದಳ್ಳಿ ಗ್ರಾಮಸ್ಥರಿಗೆ ಸ್ಪಂದಿಸಿ ಬಡವರ ಮದುವೆಗೋಸ್ಕರ ಸಹಾಯ ಮಾಡಿ, ಬಡವರ ಮದುವೆಗಳಾಗಲಿ ಇನ್ನೂ ಹೇಳ್ಬಿಟ್ಟು ಅವರೆಲ್ಲರೂ ಐದಳ್ಳಿ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ಗ್ರಾಮದ ಮುಖ್ಯಸ್ಥರು ಎಲ್ಲರೂ ಇಲ್ಲಿದ್ದಾರೆ. ಅವರೆಲ್ಲರಿಗೂ ಸ್ಪಂದಿಸುತ್ತಾ ನಾವು ನಮ್ಮ ಹೆಣ್ಮಕ್ಳ ಮದುವೆಯನ್ನು ಮಾಡುತ್ತಾ ಇದ್ದಾಗಿ ಹೇಳ್ಬಿಟ್ಟು ಈ ಐದಳ್ಳಿ ಗ್ರಾಮಸ್ಥರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಟಿವಿ ಚಾನಲ್ಲೇನು ನಮ್ಮನ್ನು ಸಂದರ್ಶನ ಮಾಡುತ್ತಿದ್ದಾರೆ, ಮುಂದೆ ಇನ್ನೊಮ್ಮೆ ಆಗಲಿ ಅಂತ ಹೇಳ್ಬಿಟ್ಟು ನಾವು ಬಡವರ ಮಕ್ಕಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿ ಈ ಒಂದು ದೇವಸ್ಥಾನ ಅಭಿವೃದ್ಧಿ ಆಗಲಿ. ಹಾಗೆ ಐದಳ್ಳಿ ಗ್ರಾಮಸ್ಥರು ಎಲ್ಲರೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಮತ್ತು ನಮ್ಮ ಮನೆಯವರು ಕೂಡ ಐದಳ್ಳಿ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ಇದಕ್ಕೆ ಸಂಬಂಧಪಟ್ಟಂಥ ಪೂಜಾರಿಯಾಗಿರ್ಬೋದು, ಹಾಗೆಯೇ ಈ ಗ್ರಾಮಸ್ಥರಲ್ಲಿ ಬಡ ಪಣಗಾರರು, ಆಮೇಲೆ ಎಲ್ಲ ರೀತಿಯವರು ಸಹಕರಿಸಿದ್ದಾರೆ. ಸಲ್ಲಿಸ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಈ ಒಂದು ಸಾಮೂಹಿಕ ವಿವಾಹ ನಡೀತದಲ್ಲ, ಈಗ ಬರ್ಬೋದು ಬೆಳಗ್ಗೆ 10 ಗಂಟೆಗೆ ಅಂತ ಹೇಳಿದರು. ದಯವಿಟ್ಟು ಬಂದೆ. ಈ ಸಾಮೂಹಿಕ ವಿವಾಹ ಅಂದರೆ ಬಡವರಿಂದ ಎಷ್ಟೋ ಜನ ಜೀವ ಕಳ್ಕೊಂಬಿಟ್ಟವ್ರೆ. ಮಧ್ಯದಲ್ಲಿ ಗಂಡು ಒಂದು ಕಡೆ ಹೆಣ್ಣು ಒಂದು ಕಡೆ ಹಿಂಗೆಲ್ಲ ಆಗೋದ್ರಿಂದ ಸಾಮೂಹಿಕ ವಿವಾಹ ಅಂತಂದರೆ ಅದು ಅತಿ ಶ್ರೇಷ್ಠವಾದಂಥ ಮದುವೆ. ತಂದೆ ತಾಯಿ, ಗಂಡಿನ ಕಡೆ ಗಂಡು ತಂದೆ ತಾಯಿ, ಈ ಕಡೆ ಹೆಣ್ಣಿನ ತಂದೆ ತಾಯಿಗೆ, ಈ ಕಡೆ ಹೆಣ್ಣವ್ರಿಗಂತೂ ಭಾಳ ಹಿಂಸೆ ಆಗುತ್ತೆ. ಅವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಮಟ್ಟಕ್ಕಾಗಲ್ಲ, ಹೊಂಚಕ್ಕಾಗಲ್ಲ. ಗಂಡವ್ರು ಏನೋ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಹೆಣ್ಣು ಅಂದರೆ ಈಗಿನ ಕಾಲದಲ್ಲಿ ಹೆಣ್ಣು ಸಿಗೋದೇ ಕಷ್ಟ. ಅಂಥದ್ರಲ್ಲಿ ಭಾಳ ಹಿಂಸೆ ಪಟ್ಟು ಅವ್ರು ಮದುವೆ ಮಾಡ್ತಾರೆ. ಅಂಥದ್ರಲ್ಲಿ ಈ ವಿಜೃಂಭಣೆಯಿಂದ ಮಾಡೋದಕ್ಕಿಂತ ಹಿಂಗೆ ಸಾಮೂಹಿಕ ವಿವಾಹ ಮಾಡೋದು ಅತಿ ಶ್ರೇಷ್ಠವಾದಂಥ ಕೆಲಸ, ಅತಿ ಜನಕ್ಕೆ ಉಪಯೋಗ ಆಗೋಂಥ ಕೆಲಸ. ಇದು ಸತ್ಯವಾಗಿ ಹೇಳಬೇಕು ಅಂದರೆ ಈ ಆಡಂಬರ ನಿಲ್ಲಬೇಕು. ಆಡಂಬರವಾಗಿ ನಾವು ಮಾಡೋದು ಕೋಟಿಗಟ್ಟಲೆ ಖರ್ಚು ಮಾಡಿ ಏನೋ ತೋರಿಸಿ ನಮ್ಮ ಇದನ್ನು ತೋರಿಸೋದಕ್ಕಿಂತ ಅದನ್ನು ದಾನ ಧರ್ಮ ಮಾಡಿ ಅವರೇ ಸಾಮೂಹಿಕ ವಿವಾಹ ಒಂದು 10 ಜನಕ್ಕೆ ಅವ್ರು ಮದುವೆ ಮಾಡಿದರೆ ಸಾಕಷ್ಟು ಜನನ ಉಳ್ಕೊಂತಾರೆ, ನೆಮ್ಮದಿಗೂ ಇಳ್ತಾರೆ, ಸಮಾಜ ಉದ್ಧಾರ ಆಗ್ತದೆ, ಅವ್ರಿಗೆ ಒಂದು ಒಳ್ಳೆಯ ಹೆಸರು ಇರ್ತದೆ. ನಮ್ಮ ಆಡಂಬರಕ್ಕೋಸ್ಕರ ನಾವು ಅಷ್ಟು ಮಾಡೀವಿ, ಇಷ್ಟು ಮಾಡೀವಿ, ಆ ಚೌಟ್ರಿ ಈ ಚೌಟ್ರಿ ಅನ್ನೋದಕ್ಕಿಂತ ಹಿಂಗೆ ದೇವಸ್ಥಾನದಲ್ಲಿ ಒಂದು ದಾನ ಧರ್ಮ ಮಾಡಿ ದೇವಸ್ಥಾನಕ್ಕೆ ಇಷ್ಟು ಕೊಟ್ಟು ಮಾಡಿ ಸಾಮೂಹಿಕ ವಿವಾಹನ ಮಾಡಿದರೆ ಅದು ಸುತ್ತ ಹಳ್ಳಿಗೂ ಒಳ್ಳೆಯದಾಗುತ್ತೆ, ತಂದೆ ತಾಯಿಗೂ ಒಳ್ಳೆಯದಾಗ್ತದೆ. ಇದರಲ್ಲಿ ಈ ಉಡ್ತಲಮ್ಮ ಕೊಳಗದಮ್ಮ ಅನ್ನೋ ದೇವಸ್ಥಾನದಲ್ಲಿ ಪ್ರತಿಯೊಬ್ಬರಿಗೂ ಸುತ್ತಮುತ್ತ 20 ಹಳ್ಳಿ ಒಳಗೆ ಯಾರು ಬಾಯಿನ ಕೇಳಿದ್ರು ಈ ದೇವರ ಹೆಸರು ಹೇಳ್ತಾರೆ. ಇದರಿಂದ ಭಾಳ ಅನುಕೂಲ ಆಗ್ತದೆ. ಅವ್ರು ಅಂದ್ಕೊಂಡಿದ್ದು ಕೆಲಸ ಆಗುತ್ತೆ, ಕಾರ್ಯ ಆಗುತ್ತೆ. ಅದರಿಂದ ದಯವಿಟ್ಟು ಅವರು ದಾನ ಧರ್ಮ ಸಹಾಯ ಮಾಡಿ ಇಲ್ಲಿ ಉದ್ಧಾರ ಮಾಡಬೇಕು. ಇನ್ನು ಮುಂದೆ ಈ ಕೋಟಿಗಟ್ಟಲೆ
ನಾವು ಖರ್ಚು ಮಾಡಿವಿ ಅನ್ನೋದು ಬಿಟ್ಟು ಸಾಮೂಹಿಕ ವಿವಾಹಕ್ಕೆ ಒಬ್ಬ ಬಡವರ ಹೆಣ್ಣುಮಗುವಿಗೆ ಕೊಟ್ಟು ಅವ್ರಿಗೆ ಸಹಾಯ ಮಾಡಿ ಅವ್ರ ಪ್ರಾಣ ಉಳಿಸ್ಬೇಕು, ಇನ್ನು ಮುಂದೆ ಆ ಆಡಂಬರ ನಿಲ್ಲಬೇಕು ಅಂತ ಹೇಳಿ ಸಮಾಜದಲ್ಲಿ ನಾನು ಎಲ್ಲರೂ ಬೇಡ್ಕೊಳ್ತೀನಿ. ಓಂ ಶ್ರೀ ಕೊಳಗದಮ್ಮ ಶ್ರೀ ಒಡಸಲಮ್ಮ ದೇವಸ್ಥಾನದ ಸೇವಾ ಸಮಿತಿಯಿಂದ ಮತ್ತು ಐದಳ್ಳಿ ಗ್ರಾಮಸ್ಥರಿಂದ ಈ ಬಡವರ ಒಂದು ಮದುವೆ ಇಟ್ಕೊಂಡಿದ್ದೀವಿ. ಅವರು ಈ ಆಡಂಬರ ಮದುವೆ ಮಾಡೋದಕ್ಕಿಂತ ಎಲ್ಲ ಈ ಥರ ಅಲ್ಲಿ 2 ಮದುವೆ ಇಲ್ಲಿ ನಮ್ಮ ದೇವಸ್ಥಾನ ಮಾಡಿದ್ವಿ. ಈಗ ಒಂದು ತಿಂಗಳ ಈಚೆಗೆ ತೀರಾ ನಿರ್ಗತಿಕರಿಗೆ ಭಾರಿ ಅನಾನುಕೂಲರಿಗೆ ಇಲ್ಲಿ ನಾವು ಎಲ್ಲ ನಮ್ಮ ಸೇವಾ ಸಮಿತಿಯಿಂದ ಮತ್ತು ಐದಳ್ಳಿ ಗ್ರಾಮಸ್ಥರು ಸೇರಿ ಈ ಮದುವೆ ನಡೆಸ್ಕೊಡ್ತಾ ಇದ್ದೀವಿ. ಈ ಥರ ಮದುವೆಗಳು ಮಾಡೋದೇಸೆ ಈ ಸಿಕ್ಕಾಪಟ್ಟೆ ಶ್ರೀಮಂತರು ಈ ಸಹಕರಿಸಿ ಎಲ್ಲ ಒಂದು ಸಮಾಜ ಒಂದು ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸುಮ್ಮನೆ ವೇಸ್ಟ್ ಮಾಡೋ ಬದಲು ಇಂಥ ಬಡವರ ಮದುವೆಗಳು ಕಲ್ಯಾಣಗಳು ನಡೆಸಿದರೆ ಸಮಾಜ ಅಭಿವೃದ್ಧಿ ಆಗೋಕ್ಕೆ ಹಳ್ಳಿಯ ಒಂದು ಜನಕ್ಕೆ ಒಂದು ಅನುಕೂಲ ಆಗುತ್ತೆ. ಆದ್ದರಿಂದ ಈ ಥರ ಸರಳ ಮದುವೆಗಳಿಗೆ ಎಲ್ಲ ಸಹಕರಿಸಬೇಕು. ಸಿಕ್ಕಾಪಟ್ಟೆ ಆಡಂಬರವಾಗಿ ಒಂದು ಮದುವೆ ಮಾಡೋದು 100 ಮದುವೆ ಖರ್ಚಾಗೋಷ್ಟು ಒಂದು ಮದುವೆ ಖರ್ಚು ಮಾಡ್ತಾರೆ. ಅದೆಲ್ಲ ಉಳಿಸಿ ಬಡಬಗ್ಗರಿಗೆ ಈ ಥರ ಬಡವರ ಒಂದು ಚಿಕ್ಕ ತೀರಾ ನಿರ್ಗತಿಕರು ಕೂಲಿ ಮಾಡೋ ಥರ ಇರೋ ಮದುವೆ ಮಾಡೋಕ್ಕೆ ಅನುಕೂಲ ಇರಲ್ಲ. ನೋಡಿ, ಈಗ ಇವರು ತೀರಾ ಕೂಲಿ ಮಾಡೋ ಜನ 4 ಹೆಣ್ಮಕ್ಳು ಅವ್ರಿಗೆ. ಆದ್ದರಿಂದ ಅವ್ರನ್ನೆಲ್ಲ ನಾವು ನಮ್ಮ ಸೇವಾ ಸಮಿತಿ ಏನು ಒಡಸಲಮ್ಮ ತಾಯಿ ಕೊಳಗದಮ್ಮ ತಾಯಿ ಸೇವಾ ಸಮಿತಿ ಮತ್ತು ಐದಳ್ಳಿ ಗ್ರಾಮಸ್ಥರಿಂದ ಸೇರಿ ಎಲ್ಲ ಸಹಕಾರದಿಂದ ಈ ಮದುವೆ ನಡೆಸ್ಕೊಡ್ತಾ ಇದ್ದೀವಿ. ನಮಗೆ ಎಲ್ಲ ಭಾರಿ ಸಂತೋಷ ಆಗ್ತದೆ, ಭಾರಿ ಸಹಕರಿಸ್ತಾರೆ ಎಲ್ಲ ಜನರು. ಹಾಗೆಯೇ ನಮ್ಮ ದೇವಸ್ಥಾನ ಹಳೆಯ ದೇವಸ್ಥಾನ ಇತ್ತು, ಈಗಾಗಲೇ ಪಾಯಿ ಮಟ್ಟ ಮಾಡಿ ಮೇಲಕ್ಕೆ ಬಂದಿದೆ. 18-20 ಅಡಿ ಪಾಯದಿಂದ ನಾವು ಈ ದೇವಸ್ಥಾನ ತರ್ತಾ ಇದ್ದೀವಿ. ಎಲ್ಲರೂ ಈಗ ಸಹಕರಿಸ್ತಾ ಇದ್ದಾರೆ. ಎಲ್ಲ ನಮ್ಮ ಏನು ಜಿಲ್ಲೆ ಕರ್ನಾಟಕ ಜನ ಬಂದು ಇಲ್ಲಿ ನಮಗೆ ಸಹಕರಿಸ್ತಾವ್ರೆ. ಈಗ ಈ ಜಯಮಂಗಲಿ ನದಿ ತಡದಲ್ಲಿ ನಡಿ ಹಳದಲ್ಲಿ ತಾಯಿ ಶಕ್ತಿ ದೇವತೆ ಒಡಸಲಮ್ಮ ತಾಯಿ ಕೊಳಗದಮ್ಮ ತಾಯಿ ಈ ಎಲ್ಲ ಭಕ್ತರಿಗೆ ಬರೋ ಭಕ್ತರಿಗೆ ಎಲ್ಲ ಅವ್ರಿಗೆ ಆರೋಗ್ಯ ಐಶ್ವರ್ಯ ಸಕಲವನ್ನು ಕರುಣಿಸಿ ಕಾಪಾಡ್ತಾ ಇದ್ದಾರೆ. ಅದರಿಂದ ಈ ಎಲ್ಲ ಜನ ಸಹಕರಿಸಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಬೇಡ್ಕೊಂತೇವೆ. ಒಡಸಲಮ್ಮ ಮತ್ತು ಕೊಳಗದಮ್ಮ ದೇವಿ ದೇವಸ್ಥಾನದ ಬಳಿ ನಾವು ಸೇರಿ ಇಲ್ಲಿ ವಿವಾಹ ಕಾರ್ಯಗಳನ್ನು ಪೂರೈಸ್ತಾ ಇದ್ದೀವಿ. ಒಡಸಲಮ್ಮ ಅಂತಂದರೆ ಒಡಲಲ್ಲಿ ಇರ್ತಕ್ಕಂಥ ದೇವತೆ ಅನ್ನತಕ್ಕಂಥ ಪ್ರಸಿದ್ಧಿಯಾಗಿದೆ. ಕೊಳಗದಮ್ಮ ಅಂತಂದರೆ ನೀರಿನಲ್ಲಿರ್ತಕ್ಕಂಥ ದೇವತೆ ಅನ್ನತಕ್ಕಂಥದ್ದು ಪ್ರಸಿದ್ಧಿಯಾಗಿದೆ. ಭಕ್ತಾದಿಗಳು ಇಲ್ಲಿ ಸಹಕಾರ ಮತ್ತು ಸೌಹಾರ್ದತೆಯಿಂದ ನಡ್ಕೊಂಡು ಅಲ್ಲಿ ಬರ್ತಕ್ಕಂಥ ಅವರ ಇಷ್ಟಾರ್ಥಗಳನ್ನು ನೆರವೇರಿಸ್ತಾ ಇದ್ದಾಳೆ. ಆದ್ದರಿಂದ ಬಂದಂಥ ಭಕ್ತಾದಿಗಳು ಕಾಣಿಕೆಗಳನ್ನು ಕೊಟ್ಟು ಇವತ್ತಿನ ದೇವಸ್ಥಾನ ಸುಮಾರು 1 ಕೋಟಿ ರೂಪಾಯಿಗಳ ವ್ಯವಹಾರ ನಡೆದಿದೆ. ಇನ್ನೂ 2 ಕೋಟಿ ರೂಪಾಯಿ ವ್ಯವಹಾರ ನಡಿಬೇಕಾಗಿದೆ. ಅದೆಲ್ಲರನ್ನು ಜನಗಳ ಸಹಕಾರದಿಂದ ನಡೀತಾ ಇದೆ. ಈ ವಿವಾಹ ಕಾರ್ಯಗಳೂ ಅಷ್ಟೇ. ಇವಾಗಲೇ 2 ವಿವಾಹಗಳಾಗಿವೆ. ಇನ್ನು ಮುಂದೆ ಆಗ್ತಕ್ಕಂಥದ್ದಕ್ಕೂ ಸಹಕಾರವನ್ನು ನಮ್ಮ ಸಮಿತಿಯವರು ಕೊಡ್ತಾ ಇದ್ದೀವಿ. ಎಲ್ಲರನ್ನೂ ಸಹಕರಿಸ್ತಾವ್ರೆ. ಇಲ್ಲಿ ಯಾವ ವಿಧವಾದಂಥ ಜಾತಿ ಭೇದ ಇನ್ನೊಂದು ಮತ್ತೊಂದು ಮಗದೊಂದು ಇಲ್ಲದೆ ಎಲ್ಲರನ್ನೂ ಸಹಕಾರದಿಂದ ಈ ಕಾರ್ಯಗಳನ್ನು ನೆರವೇರಿಸ್ತಾ ಇದ್ದೀವಿ. ಈ ಸ್ಥಳ ಭಾಳ ಪವಿತ್ರವಾದ್ದು ಅಂತ ನನ್ನ ಅನಿಸಿಕೆ. ಕಾರಣ ಏನು ಅಂದರೆ ಸುತ್ತಲೂ ಇರತಕ್ಕಂಥದ್ದು ಮರವಳಿ ಪೂರ್ಣವಾಗಿದೆ. ಪಕ್ಕದಲ್ಲಿ ಒಂದು ನದಿ ಹರಿತಾ ಇದೆ, ಜಯಮಂಗಲಿ ನದಿ ಹರಿತಾ ಇದೆ. ಈ ಪ್ರದೇಶದಲ್ಲಿ ಇರತಕ್ಕಂಥ ಜನ ನೆಮ್ಮದಿ ಶಾಂತಿಯಿಂದ ಇದ್ದು ಪೂರ್ಣವಾಗಿ ಈ ಅಮ್ಮನ್ನು ನಂಬಿಕೊಂಡಿದ್ದಾರೆ. ಬೇರೆ ಸ್ಥಳದಿಂದನೂ ಸಹ ಬಂದು ಇಲ್ಲಿ ಸಾವಿರಾರು ರೂಪಾಯಿ ಕಾಣಿಕೆಗಳನ್ನು ಕೊಟ್ಟು ದೇವಸ್ಥಾನ ಕಟ್ಟೋದಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಬರ್ತಕ್ಕಂಥ ಜನಗಳಿಗೆ ಇಷ್ಟಾರ್ಥಗಳನ್ನು ಪೂರ್ಣವಾಗಿ ನಿರ್ವಹಿಸ್ತಾ ಇದ್ದಾಳೆ ಈ ಅಮ್ಮ. ಆದ್ದರಿಂದ ಇಲ್ಲಿನ ಕಾರ್ಯಕಲಾಪಗಳು ಸುಗಮವಾಗಿ ನಡೆಯೋದಕ್ಕೆ ಅನುಕೂಲತೆಗಳನ್ನು ಜನ ನೀಡಬೇಕು ಅಂತ ಹೇಳ್ತಾ ಇಲ್ಲಿ ಮಾತಾಡೋದಕ್ಕೆ ಅವಕಾಶವನ್ನು